ಸಣ್ಣ ಒಂದು 30-40 ಪ್ಲಾಟ್ನಲ್ಲಿ ಯಾರಾದರೂ ಬಂದ ಕೆಲಸ ಶುರು ಮಾಡಿದ್ರೆ ತಕ್ಷಣ ನಮ್ಮದು ಅಂತಿದ್ದಾರೆ, ನಾವು ಹೋಗ್ತೀವಿ. ಯಾಕಂದ್ರೆ ನಾವು ದುಡ್ಡು ಕೊಟ್ಟು ನೋಡಿರ್ತೀವಿ. ಇವ್ರು ಯಾರೂ ಹೋಗಿಲ್ಲ. ಆನಂತರ ಅದನ್ನು ತಡೆನೂ ಹಿಡಿದಿಲ್ಲ. ಅಂದರೆ ಎಲ್ಲ ವಿಷಯಗಳು ಗೊತ್ತಿದ್ದು ಸಹಿತ ಆನಂತರ 14 ನಿವೇಶನಗಳನ್ನು ಕೇಳ್ತಾರೆ. ಮತ್ತು ಅದಕ್ಕೆ ಕೊಡೋ ಕಾರಣ ಏನು? ನೀವು 2013ರಲ್ಲಿ ಅಪ್ಲಿಕೇಶನ್ ಕೊಡ್ತೀರಿ, 2017ರಲ್ಲಿ ಅವರು ರೆಸಲ್ಯೂಷನ್ ಮಾಡ್ತಾರೆ, 2017ರಲ್ಲಿ ನೀವು ಮುಖ್ಯಮಂತ್ರಿ ಇರ್ತೀರಿ. ಕೇವಲ 2021ರಲ್ಲಿ ನಿಮಗೆ ಕೊಟ್ಟರು ಅನ್ನೋ ಕಾರಣಕ್ಕೆ ಬಿ ಜೆ ಪಿಯವರಿಂದ ಕೊಟ್ಟರು. ನೀವು ಬೇಡ ಅಂತ ಹೇಳ್ಬೇಕಾಗಿತ್ತು. ಇಲ್ಲಿ ಬಿ ಜೆ ಪಿಯವ್ರು ಕೊಟ್ಟರು, ಅವ್ರ ಮೇಲೆ ಆ್ಯಕ್ಷನ್ ಅವ್ರು ಯಾರು ಕೊಟ್ಟಾರ? ಅವ್ರ ಮೇಲೆ ಅಕಸ್ಮಾತ್ ಕೊಟ್ಟಿದ್ರ? ಬಟ್ ಡಾಕ್ಯುಮೆಂಟ್ ನೀವು ಹಂಗೆ ಕ್ರಿಯೇಟ್ ಮಾಡ್ಕೊಂಡು ಬಂದು ಅದನ್ನು ನೀವು ವಿರೋಧ ಪಕ್ಷದ ನಾಯಕರಾಗಿದ್ದೀರಿ. 2004ರಲ್ಲಿ ಇದು ಶುರು ಆಗ್ತದೆ. 2004ರಲ್ಲಿ ಉಪಮುಖ್ಯಮಂತ್ರಿ ಯಾರಿದ್ರು? ಸಿದ್ದರಾಮಯ್ಯನವರ. ಭಾಳ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿ ಈ 14 ಸೈಟ್ಗಳನ್ನು, ಬೆಲೆ ಬಾಳೋ ಸೈಟ್ಗಳನ್ನು ಹೊಡೆದಿದ್ದಾರೆ. ನೀವೇನೂ ಮಾಡಿಲ್ಲ ಅಂದರೆ ಸಿ ಬಿ ಐ ಕೊಡ್ರಿ. ಅನೇಕ ವಿಷಯದಲ್ಲಿ ಸಿ ಬಿ ಐ ತನಿಖೆಯಲ್ಲಿ ನೀವು ತಪ್ಪು ಮಾಡಿಲ್ಲ ಅಂದವ್ರಿಗೆ ಯಾರಿಗೂ ಏನಾಗಿಲ್ಲ. ಮತ್ತು ಕೋರ್ಟ್ ಇದೆ ಈ ದೇಶದಲ್ಲಿ. ಹಾಗಾಗಿ ಇನ್ನೂ ತನಕ ಯಾವುದೇ ರೀತಿ ತನಿಖೆ ಅದಕ್ಕಾಗ್ತಾ ಇಲ್ಲ. ಮತ್ತು ಫಸ್ಟ್ ಟೈಮ್ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡಲಾರದಂತೆ ಜನರನ್ನು ಬಂಧಿಸಿದ್ದಾರೆ. ವಿರೋಧ ಪಕ್ಷದ ನಾಯಕರನ್ನು ರಾಜ್ಯಾಧ್ಯಕ್ಷರನ್ನು ಬೆಂಗಳೂರಿನಲ್ಲಿ, ನಮ್ಮ ರಾಜ್ಯಾಧ್ಯಕ್ಷರನ್ನು ಬೆಂಗಳೂರಿನಲ್ಲೇ ಬಂಧಿಸ್ತಾರೆ. ಅಂದರೆ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಹೋಗಿಲ್ಲ. ಒಂದು ರೀತಿಯಲ್ಲಿ ಸಂವಿಧಾನವನ್ನು ಹತ್ಯೆ ಮಾಡುವಂಥ ಕೆಲಸ, ತಮ್ಮ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳಿಕ್ಕೆ ಮಾಡ್ತಾ ಇರುವಂಥ ಸಿದ್ದರಾಮಯ್ಯನವರು ಇದರ ಜೊತೆಗೆ SCP TSP ಹಣವನ್ನು 14,800 ಕೋಟಿ ಹಣವನ್ನು ಭಾಗ್ಯಗಳಿಗೆ ಉಪಯೋಗ ಮಾಡಿದ್ದಾರೆ. ನೀವು ಹೇಳಿದ್ರ SC/ST ಡೆವಲಪ್ಮೆಂಟು, SC ಮತ್ತು ST ಏರಿಯಾದಲ್ಲಿ ಏನು ಅಭಿವೃದ್ಧಿಗೆ ಆ ದುಡ್ಡು ಇಡ್ತಾರೆ, ಅದನ್ನು ನಾವು ಭಾಗ್ಯಗಳಿಗೆ ಉಪಯೋಗ ಮಾಡ್ತೀವಿ ಅಂತ ಹೇಳಿದ್ರೆ, ಮತ್ತು ಆ 14,800 ಕೋಟಿ ರೂಪಾಯಿ ಬರೀ SC/STಗಳಿಗೆ ಹೋಗಿದೆ. ಯಾವುದೇ ಹಣಕಾಸಿನ ಪ್ಲ್ಯಾನ್ ಇರಲಾರದೆ ಎಲ್ಲ ದರವನ್ನು ಜಾಸ್ತಿ ಮಾಡ್ತಾ ರಾಯರೆಡ್ಡಿಯವರು ಹೇಳಿರೋದು ನೀವು ಗಮನಿಸಿದ್ದೀರಿ. ರಸ್ತೆ ಅದು ಮಾಡೋದು ದುಡ್ಡು ಯಾರು ಕೇಳಬೇಡ್ರಿ, ಇದು ಇಂಪಾಸಿಬಲ್ ಅಂತ. SC/ST ನಾವು ಅಹಿಂದ ಮಾಡೋರು. ನಿಮ್ಮ ಅಹಿಂದದ ಹಣೆ ಬಾರಿನ SC/STಗೆ ಈ ರೀತಿ ಅನ್ಯಾಯ ಮಾಡಿದ್ದೀರಿ. ನೀವು ನೋಟಿಸ್ ಕೊಟ್ಟಿದೆ ಆಯೋಗದ ಮೇಲೂ ಆರೋಪ. ಯಾಕಂದರೆ ಅದು SC/STದ್ದು ಆಯೋಗ ಏನಿದೆ ಅದು ಈಗ ರಾಷ್ಟ್ರ ಮಟ್ಟದಿಂದ ಸೆಂಟ್ರಲ್ ಅಂತ ನೀವು ಸಮರ್ಥನೆ ಕೊಡ್ರಲ್ಲ, ಸಮರ್ಥನೆ ಇಲ್ಲ, ಅದಕ್ಕೆ ಆರೋಪ ಮಾಡೋದು. ಹಾಗಾಗಿ ಸಿದ್ದರಾಮಯ್ಯನವರು ಒಬ್ಬ ಕರಡು ಭ್ರಷ್ಟ ಅಪ್ರಾಮಾಣಿಕ ಮುಖ್ಯಮಂತ್ರಿ. ಹಾಗಾಗಿ ಅವ್ರ ಮೇಲೆ ತನಿಖೆ ಆಗ್ಬೇಕನ್ನು ಆಗ್ತದೆ. ಥ್ಯಾಂಕ್ ಯು. ನಿನ್ನೆ ನೀವು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಲೇಬೇಕು. ಸರ್ವಾಧಿಕಾರಿ ಹಂಗೆ ನೋಡಿದ್ರೆ ಪ್ರಧಾನಿ ರಾಜೀನಾಮೆ ಕೊಡ್ಬೇಕಂತ ಲಾಡ್ ಅವರು ಹೇಳ್ತಿದ್ರು, ಜೋಶಿ ಅವರು ರಾಜೀನಾಮೆ ಕೊಡ್ಬೇಕಂತ ಹೇಳಿ. ನೋಡ್ರಿ, ಇವೆಲ್ಲ ಚಿಲ್ಲರ್ ಪಲ್ಲರ್ ಈ ರೀತಿ ಅಸಂಬದ್ಧವಾದಂಥ ಸಂಗತಿಗಳಿಗೆ ಉತ್ತರ ಕೊಡೋದು ಉಪಯೋಗ ಇಲ್ಲ. ಪ್ರಧಾನಮಂತ್ರಿಗಳ ಹೆಸರಲ್ಲಿ ಸೈಟ್ ತೊಗೊಂಡಾರ, ನಿಮ್ಮ ಹೆಸರಲ್ಲಿ ಸೈಟ್ ಸಿಕ್ಕಿದೆ 187 ಕೋಟಿ ರೂಪಾಯಿ, ನೀವು ಟ್ರೆಜರಿಯಿಂದ ದುಡ್ಡು ಹೋಗಿದೆ. ಅಂದರೆ ಅಸಂಬದ್ಧವಾಗಿ ತಮ್ಮನ್ನು ನಾಚಿಗೆ ಬಿಟ್ಟು ನಿಂತವ್ರಿಗೆ ಉತ್ತರ ಕೊಡೋಕ್ಕಾಗಲ್ಲ. ಇಷ್ಟೇ, ಇದಕ್ಕಿಂತ ಜಾಸ್ತಿ ಇದಕ್ಕೇನು ಉತ್ತರ ಕೊಡೋದಿದೆ? ಅವ್ರ ಮನೆ ಸಿದ್ದರಾಮಯ್ಯನವರು, ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡೋದು ಏನಂದರೆ ಅಲ್ಲ, ಬ್ಯಾಂಕ್ನವ್ರು ಅಂದ್ರೆ ನೋಡ್ರಿ, ನೀವು ಒಂದು ಅರ್ಥ ಮಾಡ್ಕೊಡ್ರಿ. ನನ್ನ ಅಕೌಂಟ್ ಬ್ಯಾಂಕ್ನಾಗ ಅದ ಅಂತಂದ್ರೆ ಬ್ಯಾಂಕಿನಲ್ಲಿ
ನಿಮ್ಮ ಅಧಿಕಾರಿಗಳು ಸಹಿ ಮಾಡಿ ಮತ್ತೊಂದು ಬ್ರ್ಯಾಂಚಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಲ್ಲಿಂದ ಯಾರಿಗೆ ನೀವು ಯಾರ ಅಕೌಂಟಿಗೆ ಅಥರೈಸ್ ಸಿಗ್ನೇಚರ್ ಇದೆ ಯಾರೋ ಸಹಿ ಮಾಡಿಕೊಟ್ಟಿದ್ದಾರೆ. ಆ ಸಹಿ ಮಾಡಿಕೊಟ್ಟನಲ್ಲ ಇಷ್ಟು ಜನಕ್ಕೆ ಟ್ರಾನ್ಸ್ಫರ್ ಆಗಿದೆ. ಬ್ಯಾಂಕ್ನಲ್ಲಿ ಹೆಂಗಾಗತ್ತೆ? ಹೋಗ್ಲಿ, ಬ್ಯಾಂಕ್ನಲ್ಲಿ ಆಗಿದ್ದರೆ ಬ್ಯಾಂಕ್ನವ್ರನ್ನೂ ಅರೆಸ್ಟ್ ಮಾಡ್ತಾರೆ. ನೀವ್ಯಾಕೆ CBI ಕೊಡ್ತಿರಲ್ಲ ಎಂಟೈರ್ ಎಪಿಸೋಡ್? ಅಂದರೆ ಒಂದು ಸಂಪೂರ್ಣವಾಗಿ ದಪ್ಪ ಚರ್ಮದವರು ಆಗಿದ್ದಾರೆ. ಥ್ಯಾಂಕ್ ಯು.